ಇನ್ನು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮುಗಿದ ನಂತರ ರಾಜಕಾರಣಿಗಳಿಗೆ ಪರೀಕ್ಷೆ ಶುರುವಾಗಿದೆ. ಮೇ ಜೂನ್ನಲ್ಲಿ ಗ್ರೇಟರ್ ಬೆಂಗಳೂರು ಪಾಲಿಕೆ ಚುನಾವಣೆ ಫಿಕ್ಸ್ ಆಗಿದೆ. ಸುಪ್ರೀಂ ಕೋರ್ಟ್ ವಾರ್ನಿಂಗ್ ನಂತರ ಸಿದ್ಧತೆ ಜೋರಾಗಿದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮುಗಿದ ನಂತರ ರಾಜಕಾರಣಿಗಳಿಗೆ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಮೇ ಮತ್ತು ಜೂನ್ನಲ್ಲಿ ಗ್ರೇಟರ್ ಬೆಂಗಳೂರು ಪಾಲಿಕೆ ಚುನಾವಣೆ ಫಿಕ್ಸು, ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಸುಪ್ರೀಂ ಕೋರ್ಟ್ ವಾರ್ನಿಂಗ್ ನಂತರ ಸಿದ್ಧತೆ ಜೋರು. ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯ 5 ಪಾಲಿಕೆಗಳಿಗೆ ನಡೆಯುತ್ತೆ ಚುನಾವಣೆ. 369 ವಾರ್ಡ್ಗಳಿಗೆ ಚುನಾವಣೆ ನಡೆಸೋದಕ್ಕೆ ಸಕಲ ತಯಾರಿ ನಡೆಯುತ್ತಿದೆ. ಫೆಬ್ರವರಿ 20ರ ಒಳಗೆ ವಾರ್ಡ್ ವಾರು ಮೀಸಲಾತಿಯ ಅಂತಿಮ ಅಧಿಸೂಚನೆ ಹೊರಡಿಸಲಾಗುತ್ತೆ. ಸುಪ್ರೀಂ ಕೋರ್ಟ್ ಸೂಚನೆ ಬೆನ್ನಲ್ಲೇ ಚುನಾವಣಾ ಪ್ರಕ್ರಿಯೆ ಜೋರು. ಶಾಲಾ ಕಾಲೇಜುಗಳಿಗೆ ಪರೀಕ್ಷೆ ಮುಗಿಯುತ್ತಿದ್ದಂತೆ ಚುನಾವಣಾ ಅಧಿಸೂಚನೆ. ಮೇ ಅಂತ್ಯದಲ್ಲಿ ಚುನಾವಣಾ ಅಧಿಸೂಚನೆ ಪ್ರಕಟ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮುಗಿದ ನಂತರ ರಾಜಕಾರಣಿಗಳಿಗೆ ಅಗ್ನಿ ಪರೀಕ್ಷೆ ಶುರುವಾಗುತ್ತೆ. ನನ್ನ ಪ್ರಕಾರ 11 ವರ್ಷ ಕಳೆಯಿತು ಅನ್ಸುತ್ತೆ. ರಾಜ್ಯದ ಕಾರ್ಪೊರೇಟರ್ಗಳಿಗೆ ಅಧಿಕಾರ ಇಲ್ಲದೆ ಸುಮ್ಮನೆ ಕೂತಿರುವಂತಹ ಡೆಮೋಕ್ರಸಿ ಸಿಸ್ಟಮ್ ಇರತಕ್ಕಂತಹ ದೇಶದ ಅತ್ಯಂತ ದುರಂತ ಕಥೆ ಇದು. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಒಂದು ಸರ್ಕಾರದ ಭಾಗ ಆಗಬೇಕಿದ್ದ ಒಂದು ಇಲಾಖೆ ಅಥವಾ ಒಂದು ವರ್ಗ ಅಧಿಕಾರವೇ ಇಲ್ಲದೆ ಖಾಲಿ ಕೂತ್ಕೊಳ್ಳೋದಿದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಭೂತ. ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಳ್ತು, ಸರ್ಕಾರನ ಹೇಳ್ತು. ಈ ಹಿಂದೆಯೂ ಸಾಕಷ್ಟು ಬಾರಿ ಹೇಳಿದೆ. 2022ರಲ್ಲೂ ಒಂದ್ಸತಿ ಹೇಳ್ತು, 2019ರಲ್ಲೂ ಒಂದು ಬಾರಿ ಹೇಳ್ತು. ಸುಮ್ಮನೆ ಕೂರಿಸ್ಬೇಡಿ ಕಾರ್ಪೊರೇಟರ್ಗಳನ್ನ, ಚುನಾವಣೆ ಮಾಡಿ, ಅವರಿಗೆ ಅಧಿಕಾರ ಕೊಡಿ. ಇದು ಡೆಮೋಕ್ರಸಿ ಸಿಸ್ಟಮ್ ಇರತಕ್ಕಂತಹ ದೇಶ. ಸಾಂವಿಧಾನಿಕವಾಗಿ ಎಲೆಕ್ಷನ್ ಆಗಲೇಬೇಕು. ಚುನಾವಣಾ ಆಯೋಗವೂ ಕೂಡ ತರಾಟೆಗೆ ತೆಗೆದುಕೊಳ್ತು. ಆದರೆ ಆಡಳಿತಾರೂಢ ಆಗಿದ್ದಂತಹ ಸರ್ಕಾರಗಳು ಅದರ ಬಗ್ಗೆ ನಿರ್ಲಕ್ಷ್ಯವನ್ನೇ ತೋರ್ತಾನೆ ಬಂತು. ಕಾರಣ ಈ ಜಿಬಿ ಎಲೆಕ್ಷನ್ ಅನ್ನೋದು ಸಣ್ಣ ಎಲೆಕ್ಷನ್ನೇ ಅಲ್ಲ. MP ಎಲೆಕ್ಷನ್ಗೂ ಕಮ್ಮಿ ಇಲ್ದಂಗೆ ನಡೆಯುತ್ತೆ ಬೆಂಗಳೂರಿನಲ್ಲಿ ಎಲೆಕ್ಷನ್. MP ಎಲೆಕ್ಷನ್ಗೂ ಯಾವುದೇ ಕಮ್ಮಿ ಇರೋದಿಲ್ಲ. ಹತ್ರ ಬರಲಿ ಎಲೆಕ್ಷನ್. ಮದುವೆ ಮನೆ ವಿಜೃಂಭಣೆಯಿಂದ ಹೆಂಗೆ ಶೃಂಗಾರ ಆಗಿರುತ್ತೋ ಅದಕ್ಕಿಂತಲೂ 10ರಷ್ಟು ಶೃಂಗಾರವನ್ನು ಮಾಡಲಾಗುತ್ತೆ ಬೆಂಗಳೂರನ್ನು. ರಣರೋಚಕವಾದಂಥ ಎಲೆಕ್ಷನ್ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಹೇಳಿದ ನಂತರ ಸಕಲ ಪಕ್ಷಗಳು ಕೂಡ ತೀವ್ರ ತರಹದಲ್ಲಿ ಕೆಲಸ ಮಾಡ್ತಾ ಇದೆ. ಈ ಹಿಂದೆ ಯಾರ್ಯಾರು ಕಾರ್ಪೊರೇಟ್ ಆಸ್ಪಿರೆಂಟ್ಸ್ಗಳಿದ್ರು ಅವರ ಜೊತೆಯಲ್ಲಿ ಈಗ ಹೊಸದಾಗಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೋ ಅವರೆಲ್ಲರೂ ಕೂಡ ಅರ್ಜಿ ಹಾಕಬೇಕು. ಈ ಹಿಂದೆ DK ಶಿವಕುಮಾರ್ ಕೂಡ ಹೇಳ್ತಾ ಇದ್ರು. ಹೆಣ್ಣುಮಕ್ಕಳಿಗಾದ್ರೆ 25,000, ಗಂಡ ಇಕ್ಕಳಿಗಾದ್ರೆ 50,000. ಇನ್ನು SC ದಲಿತರಿಗೆ ಒಂದು ಬೇರೆ ಸ್ವಲ್ಪ ಡಿಸ್ಕೌಂಟ್ಸ್ಗಳ ಸ್ಕೀಮ್ಗಳನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು. ನಿಮಗೆ ಸ್ವಲ್ಪ ರಿಯಾಯಿತಿ ಕೊಡ್ತೀವಿ, ಆದಷ್ಟು ಬೇಗ ಅರ್ಜಿ ಹಾಕಬೇಕು, KPCCಗೆ ಬರಬೇಕು. ಯಾರ್ಯಾರು ಆಕಾಂಕ್ಷಿಗಳಿದ್ದೀರಿ ಅವರು. ಬೆಂಗಳೂರಿನಲ್ಲಿ 369 ವಾರ್ಡ್ಗಳಿದ್ದಾವೆ. ಆ ವಾರ್ಡ್ಗಳ ಪೈಕಿ ಯಾರ್ಯಾರು ಆಸ್ಪರೆಂಟ್ಗಳಿದ್ದೀರಿ KPCCಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಜನವರಿ ಅಂತ್ಯದ ಒಳಗೆ ಅಂತ ಹೇಳಿ ಕಾಂಗ್ರೆಸ್ನಿಂದ KPCC ಅಧ್ಯಕ್ಷ DK ಶಿವಕುಮಾರ್ ಈ ಹಿಂದೆ ಆದೇಶವನ್ನು ಹೊರಡಿಸಿದ್ರು. BJP ಅವರು ಕೂಡ ಏನು ಕಮ್ಮಿ ಇಲ್ಲ, ಕೋರ್ ಕಮಿಟಿ ಸಭೆ ಕರೆದಿದ್ರು. ಅದರಲ್ಲಿ ಒಂದಷ್ಟು ಚರ್ಚೆಯೂ ಕೂಡ ಆಯಿತು. ಯಾವ್ಯಾವ ವಾರ್ಡಲ್ಲಿ ಈ ಹಿಂದೆ ಯಾರಿದ್ರು, ಈಗ ಯಾರು ನಿಲ್ಲಬೇಕು, ಯಂಗ್ಸ್ಟರ್ಸ್ಗಳಿಗೆ ಈ ಬಾರಿ ಅವಕಾಶವನ್ನು ಕೊಡೋಣ, ಅಥವಾ ಆ ಭಾಗದ ಎಲ್ಲ ಸಮುದಾಯಗಳನ್ನು ಯಾರ್ಯಾರು ವಿಶ್ವಾಸವನ್ನು ಪಡೆದುಕೊಂಡಿದ್ದಾರೋ ಅಂಥವರನ್ನು ಮಾರ್ಕ್ ಮಾಡಿ ಈ ಬಾರಿ ಅವರಿಗೆ ಅವಕಾಶ ಕೊಡೋಣ. ಹೀಗೆ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳಾಯಿತು. ಕಾರಣ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನು ಈ ಬಾರಿ ಎಲ್ಲ ಪಕ್ಷದ ಪ್ರತಿಷ್ಠೆಯ ವಿಚಾರವಾಗಿ ಮಾರ್ಪಟ್ಟಿದೆ. ಹಾಗಾಗಿ ಈ ಬಾರಿ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಮಾತ್ರ ರಣರೋಚಕವಾಗಿ ರಾಜ್ಯದಲ್ಲಿ ನಡೆಯಲಿದೆ. ಇನ್ನು ಫೆಬ್ರವರಿ 20ರ ಒಳಗೆ ವಾರ್ಡ್ ವಾರು ಮೀಸಲಾತಿಯ ಅಂತಿಮ ಅಧಿಸೂಚನೆ. ಸುಪ್ರೀಂ ಕೋರ್ಟ್ ಸೂಚನೆ ಬೆನ್ನಲ್ಲೇ ಚುನಾವಣಾ ಪ್ರಕ್ರಿಯೆ ಜೋರಾಗಿದೆ. ಶಾಲಾ ಕಾಲೇಜುಗಳಿಗೆ ಪರೀಕ್ಷೆ ಮುಗಿಯುತ್ತಿದ್ದಂತೆ ರಾಜಕಾರಣಿಗಳು ಕೂಡ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.